ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ನೀತಿ ಆಯೋಗಕ್ಕೆ ಇಬ್ಬರು ಕನ್ನಡಿಗರ ನೇಮಕ. ಯಾದಗಿರಿ ಮೂಲದ ಶ್ರೀನಿವಾಸ್ ಏಮ್ಸ್ ನಿರ್ದೇಶಕ, ಪ್ರೊಫೆಸರ್ ಕೆವಿ ರಾಜು ಉತ್ತರ ಪ್ರದೇಶ ಸಿಎಂ ಆರ್ಥಿಕ ಸಲಹೆಗಾರ. ಬೆಂಗಳೂರು ಮಂಗಳೂರು ವಂದೇ ಭಾರತ್ ಶೀಘ್ರ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ. ಯುದ್ಧದ ನಡುವೆಯೂ ದೇಶದಲ್ಲಿ ಪೆಟ್ರೋಲ್ ಬಂಕ್ ಖಾಲಿಯಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಕೈಗಾರಿಕಾ ಸಮಾವೇಶದಲ್ಲಿ ಜೋಶಿ ಹೇಳಿಕೆ. ಪ್ರಮಾಣ ಪತ್ರ ಸಲ್ಲಿಕೆ ಅಭ್ಯರ್ಥಿಗೆ ಕಡ್ಡಾಯ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅನ್ವಯ. ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ 400 ಮೀಟರ್ ಓಟದಲ್ಲಿ ಅಶ್ಫಾಕ್ ದಾಖಲೆ, ಕರ್ನಾಟಕದ ನೂಪುರ್ ಹೊಳ್ಳಾಗೆ ಕಂಚು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹೊಸ ಅಬಕಾರಿ ನೀತಿ ಜಾರಿಗೆ ಬರಲಿರುವ ಹಿನ್ನೆಲೆ ಮೇ 1ರಿಂದ ಮದ್ಯದ ದರ %20 ಏರಿಕೆ. ರಾಜ್ಯದಲ್ಲಿ ಹೆಚ್ಚಿದ ಬಿಸಿಲ ಬೇಗೆ, ಎಚ್ಚೆತ್ತ ಸರ್ಕಾರ. ಕುಡಿಯುವ ನೀರು ತುರ್ತು ಕಾಮಗಾರಿಗೆ 45 ಕೋಟಿ ರೂಪಾಯಿ ಹಂಚಿಕೆ. ದೇಶದ ಹಲವೆಡೆ ಬಿರುಬೇಸಿಗೆ, ತಾಪ ಎದುರಿಸಲು ಕೇಂದ್ರ ಮಾರ್ಗಸೂಚಿ. ಮಕ್ಕಳು ವೃದ್ಧರ ಕಾಳಜಿಗೆ ಸೂಚನೆ. ಜುಲ್ಮಾನೆ ಬದಲು ಮಳೆ ನೀರು ಕೊಯ್ಲು, ಗ್ರಾಹಕರ ಮನೆಗಳಿಗೆ ಜಲಮಂಡಳಿಯಿಂದಲೇ ವ್ಯವಸ್ಥೆ. ಡಾಕ್ಟರ್ ರಾಮ್ ಪ್ರಸಾದ್ ಮಾಹಿತಿ. H1B ವೀಸಾ ನಿಷೇಧಿಸಲು ವಿಧೇಯಕ, ರಿಪಬ್ಲಿಕನ್ ಸಂಸದರಿಂದ ಮಂಡನೆ. ಭಾರತೀಯ ಉದ್ಯೋಗಿಗಳಿಗೆ ಹೊಸ ಸಂಕಷ್ಟ.